ಅದೇನಾದರೂ ಆಗಲಿ ಯೂಟ್ಯೂಬಲ್ಲಿ 100 ಸಬ್ಸ್ಕ್ರೈಬರ್ಸ್ ನಾನು ಬೇಗ ಕಂಪ್ಲೀಟ್ ಮಾಡಬೇಕು ಅಂತಂದರೆ ಈ ಒಂದು ವಿಡಿಯೋ ಪೂರ್ತಿ ನೋಡಿ ಗೈಸ್. ನಾನು ನಿಮಗೆ 100 ಸಬ್ಸ್ಕ್ರೈಬರ್ಸ್ನ ಬೇಗ ಕಂಪ್ಲೀಟ್ ಮಾಡೋದು ಹೇಗೆ ಅಂತ ಕೆಲವೊಂದಷ್ಟು ಟಿಪ್ಸ್ಗಳನ್ನ ಕೊಡ್ತೀನಿ. ಅದನ್ನು ಫಾಲೋ ಮಾಡಿ 2026ರಲ್ಲಿ ನೀವು ಬೇಗ ಕಂಪ್ಲೀಟ್ ಮಾಡ್ಬೋದು. ಅದೇನೇನು ಟಿಪ್ಸ್ಗಳು ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಸೊ ಇವಾಗ ಯೂಟ್ಯೂಬಲ್ಲಿ 100 ಸಬ್ಸ್ಕ್ರೈಬರ್ಸ್ನ ನಾವು ಬೇಗ ಕಂಪ್ಲೀಟ್ ಮಾಡೋದಕ್ಕೆ ಇವಾಗ ನಾವು ಟಿಪ್ಸ್ಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಸೊ ನೋಡಿ, ಯೂಟ್ಯೂಬಲ್ಲಿ ನೀವು ಸಬ್ಸ್ಕ್ರೈಬರ್ಸ್ನ ಬೇಗ ಕಂಪ್ಲೀಟ್ ಮಾಡಬೇಕು ಅಂತಂದರೆ ಫಸ್ಟ್ ಟಿಪ್ಪು ನಾನು ನಿಮಗೆ ಕೊಡುವಂಥದ್ದು, ಒಂದು ಒಳ್ಳೆ ಟಾಪಿಕನ್ನು ನೀವು ಚೂಸ್ ಮಾಡ್ಕೊಳ್ಳಿ ಗೈಸ್. ಯೂಟ್ಯೂಬಲ್ಲಿ ತುಂಬ ಟಾಪಿಕ್ಸ್ಗಳಿದ್ದಾವೆ ನೋಡಿ. ಯೂಟ್ಯೂಬ್ ಬಗ್ಗೆ ನೀವು ಮಾಡ್ಬೋದು, ಯೂಟ್ಯೂಬ್ ರಿಲೇಟೆಡು, ಮತ್ತು ವಾಟ್ಸಪ್ ಬಗ್ಗೆ ಮಾಡ್ಬೋದು, ಆ್ಯಂಡ್ ಅದೇ ಥರ ಇನ್ಸ್ಟಾಗ್ರಾಮ್ ಬಗ್ಗೆ ಮಾಡ್ಬೋದು, ಆ್ಯಂಡ್ ಅದೇ ಥರ ಫೇಸ್ಬುಕ್ ಬಗ್ಗೆ ಮಾಡ್ಬೋದು. ಇದರಲ್ಲಿ ಯಾವುದಾದ್ರೂ ಒಂದು ಕ್ಯಾಟಗರಿನ ಚೂಸ್ ಮಾಡ್ಕೊಳ್ಳಿ ಗೈಸ್, ಆಯಿತಾ. ಎಕ್ಸಾಂಪಲ್ ಇವಾಗ ನೀವು ಯೂಟ್ಯೂಬ್ ಬಗ್ಗೆ ಚೂಸ್ ಮಾಡ್ತೀರಾ ಅಂತಂದರೆ ಯೂಟ್ಯೂಬ್ ಬಗ್ಗೆ ಚೂಸ್ ಮಾಡ್ಕೊಳ್ಳಿ. ಯೂಟ್ಯೂಬನ್ನು ಚೂಸ್ ಮಾಡಿಕೊಂಡು ನೀವು ಯೂಟ್ಯೂಬ್ ಬಗ್ಗೆನೇ ಮಾಡ್ತಾ ಹೋಗಿ. ಆಗ ನಿಮಗೆ ಸಬ್ಸ್ಕ್ರೈಬರ್ಸ್ ಬೇಗ ಬರ್ತಾರೆ. ಯಾಕೆ ಅಂತಂದರೆ ಈಗ ಯಾರೋ ಒಂದಷ್ಟು ಆಡಿಯನ್ಸ್ಗಳು ಕೇವಲ ಯೂಟ್ಯೂಬ್ ಮಾತ್ರ ನೋಡೋದಕ್ಕೆ ಇಷ್ಟ ಇರುತ್ತೆ. ನೀವು ಯೂಟ್ಯೂಬ್ ಬಗ್ಗೆ ಮಾಡ್ತು ಅಂತಂದರೆ ಇವರು ಬರೀ ಯೂಟ್ಯೂಬ್ ಬಗ್ಗೆನೇ ಮಾಡ್ತಾರೆ, ಇವ್ರ ಚಾನಲ್ ನಾವು ಸಬ್ಸ್ಕ್ರೈಬ್ ಮಾಡೋಣ ಅಂತ ಇಂಟ್ರೆಸ್ಟ್ ತೋರಿಸ್ತಾರೆ. ನೀವು ಮಿಕ್ಸ್ ಮಾಡ್ತಾ ಇತ್ತು ಅಂತಂದರೆ ಸ್ವಲ್ಪ ಯೋಚನೆ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ. ಅದಕ್ಕೋಸ್ಕರ ನೀವು 100 ಸಬ್ಸ್ಕ್ರೈಬರ್ಸ್ ಬೇಗ ಆಗಬೇಕು ಅಂತಂದರೆ ಒಂದು ಕ್ಯಾಟಗರಿನ ಚೂಸ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಬಗ್ಗೆ ಮಾಡೋರು ಏನಾದ್ರು ಬರ್ತೀರಾ ಅಂತಂದ್ರೆ ನಂಗೆ ಸಿಕ್ಕಾಪಟ್ಟೆ ಖುಷಿ, ಆಯಿತಾ. ಬನ್ನಿ ಗೈಸ್, ಬನ್ನಿ, ಒಳ್ಳೆ ಕಾಂಪಿಟೇಷನ್ ಕೊಡಿ ಎಲ್ರಿಗೂ, ಆಯಿತಾ. ಸೊ ನನಗೆ ಇನ್ನೂ ಖುಷಿ ಆಗುತ್ತೆ ನೀವು ಬಂದಷ್ಟು. ಸೊ ಯೂಟ್ಯೂಬ್ ಬಗ್ಗೆ ಈ ಒಂದು ಎಕ್ಸಾಂಪಲ್ ಕೊಟ್ಟಿದ್ದು, ಇದು ಒಂದು ಟಾಪಿಕ್ನ ಚೂಸ್ ಮಾಡ್ಕೊಂಡು ವೀಡಿಯೋಸ್ ಮಾಡಿ, ನಿಮಗೆ ಸಬ್ಸ್ಕ್ರೈಬರ್ಸ್ ಬೇಗ ಬರ್ತಾರೆ. ಆ್ಯಂಡ್ ಅದ್ರ ಜೊತೆಗೆ ಯೂಟ್ಯೂಬಲ್ಲಿ ನೀವು ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡೋದಕ್ಕೆ ಸೆಕೆಂಡ್ ಟಿಪ್ ಅಂತಂದರೆ, ಸೊ ನೀವು ಆದಷ್ಟು ಯೂಟ್ಯೂಬಲ್ಲಿ ಶಾರ್ಟ್ಸನ್ನು ಡೈಲಿ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಗೈಸ್. ಓಕೆ, ಸೊ ಯೂಟ್ಯೂಬಲ್ಲಿ ಆದಷ್ಟು ಶಾರ್ಟ್ಸ್ ಅಪ್ಲೋಡ್ ಮಾಡಿ. ಯಾಕೆಂತಂದರೆ ಇವಾಗ ಯೂಟ್ಯೂಬಲ್ಲಿ ಶಾರ್ಟ್ಸೇ ಓಡ್ತಾ ಇರೋದು ಜಾಸ್ತಿ. ಎಲ್ಲರೂ ಕೂಡ ಶಾರ್ಟ್ಸಲ್ಲೇ ಇಂಟ್ರೆಸ್ಟ್ ಇರೋದು. ಆದಷ್ಟು ಶಾರ್ಟ್ ವೀಡಿಯೋಸ್ಗಳನ್ನ ನೋಡ್ಕೊಂಡು ಎಂಟರ್ಟೈನ್ಮೆಂಟ್ ಪಡ್ಕೊಳ್ಳೋದಕ್ಕೆ ಇಷ್ಟ ಎಲ್ರಿಗೂ. ಇವಾಗ ಲಾಂಗ್ ವೀಡಿಯೋಸ್ಗಳು ನೋಡೋ ಜಮಾನ ಹೊಂಟೈತಿ ಇವಾಗ ಸ್ವಲ್ಪ. ಓಕೆ, ಏನಾದರೂ ಟ್ಯೂಟೋರಿಯಲ್ಲು ಆ ಥರದಕ್ಕಾದರೆ ನೋಡ್ತಾರಷ್ಟೇ. ಎಂಟರ್ಟೈನ್ಮೆಂಟ್ಗೆಲ್ಲ ಇವಾಗೆಲ್ಲ ಅದೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಸೊ ಶಾರ್ಟ್ಸಲ್ಲಿ ಜಾಸ್ತಿ ನಿಮಗೆ ಇಂಟ್ರೆಸ್ಟ್ ತೋರಿಸ್ತಾರೆ ಆಡಿಯನ್ಸ್ಗಳು. ನೀವು ಶಾರ್ಟ್ಸ್ನ ಡೈಲಿ ಅಪ್ಲೋಡ್ ಮಾಡ್ತು ಅಂತಂದರೆ ಸಬ್ಸ್ಕ್ರೈಬರ್ಸ್ ಬೇಗ ಬರ್ತಾರೆ. ಯಾಕೆಂತಂದರೆ ಶಾರ್ಟ್ಸ್ನ ನೋಡಬೇಕಾದ್ರೆ ಪಕ್ಕದಲ್ಲೇ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಪಟಕ್ನ ಒತ್ತುಬಿಡ್ತಾರೆ ಹಾಗೆ, ಆಯಿತಾ. ಸಬ್ಸ್ಕ್ರೈಬರ್ಸ್ ನಿಮ್ಗೆ ಬೇಜಾನ್ ಬರ್ತಾರೆ ಶಾರ್ಟ್ಸಲ್ಲಿ. ಟ್ರೈ ಮಾಡಿ ನೋಡಿ ಬೇಕಾದರೆ ನೀವೇ ನೋಡಿ, ಆಯಿತಾ. ಇದು ಸೆಕೆಂಡ್ ಟಿಪ್ಪು, ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಶಾರ್ಟ್ಸನ್ನು ಅಪ್ಲೋಡ್ ಮಾಡಿಕೊಂಡು ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದು. ಓಕೆ, ಇನ್ನು ಮೂರನೇ ಒಂದು ಟಿಪ್ಗೆ ಬರೋದಾಯಿತು ಅಂತಂದರೆ, ನಿಮ್ಮ ಒಂದು ವೀಡಿಯೋಗಳನ್ನ ಆದಷ್ಟು ಅಟ್ರಾಕ್ಟಿವ್ ಆಗಿ ಮಾಡೋದಕ್ಕೆ ಟ್ರೈ ಮಾಡಿ ಗೈಸ್. ಈಗ ಆದಷ್ಟು ಕಾಂಪಿಟೇಷನ್ ಇವಾಗ. ಓಕೆ, ಸೊ ನೀವು ಎಷ್ಟು ಎಡಿಟಿಂಗು ಒಳ್ಳೆ ಸ್ಕಿಲ್ಸ್ ಯೂಸ್ ಮಾಡ್ತೀರಾ, ಒಳ್ಳೆ ಸ್ಯಾಚುರೇಷನ್, ಒಳ್ಳೆ ಕ್ಲಾರಿಟಿ ಯೂಟ್ಯೂಬಲ್ಲಿ ಕೊಡ್ತೀರಾ, ಅಷ್ಟು ನಿಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬರ್ಸು ಟಕ ಅಂತ ಇನ್ಕ್ರೀಸ್ ಆಯ್ತಾ ಇರ್ತಾರೆ. ಈಗ ನೋಡಿ, ನೀವು ತುಂಬ ಜನ ಕ್ರಿಯೇಟರ್ಸ್ಗಳು ಒಳ್ಳೊಳ್ಳೆ ಎಡಿಟಿಂಗ್ಗಳನ್ನ ಮಾಡ್ತಾ ಇರ್ತಾರೆ. ಅವರೆಲ್ಲ ತುಂಬ ಎಫರ್ಟ್ಸ್ ಆಗಿ ಮಾಡ್ತಾ ಇರ್ತಾರೆ. ಅವರಿಗೆಲ್ಲ ನೀವು ರೆಸ್ಪೆಕ್ಟ್ ಕೊಡಬೇಕು, ಆಯಿತಾ. ಸೊ ತುಂಬ ಟೈಮ್ ತೊಗೊಳ್ಳೋದು ಅದಕ್ಕೆಲ್ಲ. ಸೊ ಹಾಗಾಗಿ ನೀವು ಅವ್ರ ಚಾನಲ್ಗಳು ನೀವು ನೋಡಿದಾಗ ತುಂಬ ಇಂಟ್ರೆಸ್ಟ್ ಅಂತ ಅನಿಸುತ್ತೆ. ನೀವು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಕು ಅಂತಲೂ ಕೂಡ ಅನಿಸಲ್ಲ. ಯಾಕೆಂತಂದ್ರೆ ಅಷ್ಟು ಚೆನ್ನಾಗಿ ಮಾಡ್ತಾ ಇರ್ತಾರೆ. ಆಗ ನಿಮ್ಗೆ ಏನಾಗುತ್ತೆ, ಇಂಟ್ರೆಸ್ಟ್ ಬಂದು ನೀವು ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಬಟನ್ ಹೋಗ್ತೀರಾ ತಾನೇ. ಸೊ ಆ ಥರ ನೀವು ಮಾಡಬೇಕು. ಆ ಥರ ನಿಮಗೆ ಬರಬೇಕು ಅಂತಂದರೆ 100 ಸಬ್ಸ್ಕ್ರೈಬರ್ಸ್ ಬೇಗ ಆಗಬೇಕು ಅಂದರೆ ಈ ಒಂದು ಟ್ರಿಕ್ನ ಟ್ರೈ ಮಾಡಿ. ವೀಡಿಯೋನ ಆದಷ್ಟು ಒಳ್ಳೆ ಎಡಿಟಿಂಗ್ ಮಾಡಿ, ಮತ್ತು ಇದು ಏನಪ್ಪ ಒಳ್ಳೆ ಸ್ಯಾಚುರೇಷನ್, ಒಳ್ಳೆ ಕ್ಲಾರಿಟಿ, ಇದನ್ನೆಲ್ಲ ಆದಷ್ಟು ಕೊಡೋದಕ್ಕೆ ಟ್ರೈ ಮಾಡಿ. ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರೆ. ಓಕೆ, ಇದು ನಾನು ನಿಮಗೆ ಕೊಡ್ತಾ ಇರುವಂಥ ಮೂರನೇ ಟಿಪ್. ಆ್ಯಂಡ್ ನಾಲ್ಕನೇ ಒಂದು ಟಿಪ್ಗೆ ಹೋಗೋದಾಯಿತು ಅಂತಂದರೆ, ಸೊ ನಿಮ್ಮ ಒಂದು ವೀಡಿಯೋಸ್ಗಳಲ್ಲಿ ಆದಷ್ಟು ನೀವು ಸ್ಮಾರ್ಟಾಗಿ ನೀವು ಎಲ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನೀವು ರಿಕ್ವೆಸ್ಟ್ ಮಾಡಬೇಕಾಗುತ್ತೆ. ಈಗ ನೋಡಿ, ನಾನು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ, ನನ್ನ ವೀಡಿಯೋದಲ್ಲಿ ನಾನು ಯಾರಿಗೂ ರಿಕ್ವೆಸ್ಟೇ ಮಾಡಲ್ಲ. ನಾನು ವೀಡಿಯೋ ಮಾಡ್ತೀನಿ, ಸಬ್ಸ್ಕ್ರೈಬ್ ಮಾಡೋದು ನಿಮ್ಮ ಇಷ್ಟ ಬಿಡಿ ಅಂತ ನೀವು ಸುಮ್ಮನಿದ್ರೆ ಯಾರೂ ಸಬ್ಸ್ಕ್ರೈಬ್ ಮಾಡಲ್ಲ. 100 ಜನದಲ್ಲಿ 10 ಜನ ಮಾಡ್ಬೋದೇನೋ. ಬಟ್ ನೀವು ಏನಂತಂದರೆ ಕೇಳೋದ್ರಲ್ಲಿ ಏನು ಕಳ್ಕೊತೀವಿ ಅಲ್ವಾ. ಈಗ ನಾವು ಏನೋ ಒಂದು ಮಾಡಿದ್ದೀವಿ ಕಂಟೆಂಟ್ ಅಂತಂದರೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟ ಮೇಲೆ ನೀವು ಲಾಸ್ಟಲ್ಲಿ ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದರೆ ಏನು ಕಳ್ಕೊತೀವಿ, ನಮಗೆ ತಾನೇ ಹೇಳ್ತಾ ಇರೋದು ಅಲ್ವಾ. ಸೊ ಹಾಗಾಗಿ ಏನೂ ಕೂಡ ಕಳ್ಕೊಳ್ಳಲ್ಲ. ಆದಷ್ಟು ನೀವು ವೀಡಿಯೋಗಳಲ್ಲಿ ರಿಕ್ವೆಸ್ಟ್ ಮಾಡಬೇಕಾಗುತ್ತೆ. ಎಷ್ಟೊಂದು ಜನ ವೀಡಿಯೋ ನೋಡೋ ಬರದಲ್ಲಿ ಸಬ್ಸ್ಕ್ರೈಬ್ ಮಾಡೋದೇ ಮರೆತುಬಿಟ್ಟಿರ್ತಾರೆ. ನೀವು ಒಂದು ಸಲ ನೆನಪಿಸ್ತು ಅಂತಂದರೆ ಅವಾಗ ಸಬ್ಸ್ಕ್ರೈಬ್ ಆಗ್ತಾರೆ. ಸೊ ಇದು ಕೂಡ ಒಂದು ಟ್ರಿಕ್. ನೀವು 100 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಆದಷ್ಟು ಯೂಟ್ಯೂಬ್ ವೀಡಿಯೋಸ್ಗಳಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಲೂ ಕೂಡ ರಿಕ್ವೆಸ್ಟ್ ಮಾಡಿ. ಬಟ್ ಇದು ಅತಿಯಾಗಿ ಮಾಡೋಕ್ಕೋಗ್ಬೇಡಿ. ನೀವು ಕಂಟೆಂಟನ್ನು ಕೊಟ್ಟಾದಮೇಲೆ ಎಂಡಿಂಗಲ್ಲಿ ನೀವು ಇದನ್ನು ಆದಷ್ಟು ರಿಕ್ವೆಸ್ಟ್ ಮಾಡಿ. ಇಲ್ಲ ಅಂತಂದರೆ ಸೊ ಇದು ಮಾಡ್ಬೋದು, ಆಯಿತಾ. ಅದಾದಮೇಲೆ ನೆಕ್ಸ್ಟು ಒಂದು ಟಿಪ್ ಬಂದು, ಸೊ ನೀವು ಯೂಟ್ಯೂಬಲ್ಲಿ 100 ಸಬ್ಸ್ಕ್ರೈಬರ್ಸ್ ಮಾಡೋದಕ್ಕೆ ನೀವು ಒಂದು ಬೆಸ್ಟ್ ಪರ್ಫೆಕ್ಟ್ ಟೈಮನ್ನು ನೀವು ಫೋಕಸ್ ಮಾಡಬೇಕು ಯೂಟ್ಯೂಬಲ್ಲಿ. ಓಕೆ, ಸೊ ಈಗ ತುಂಬ ವೀಡಿಯೋಸ್ಗಳು ನೀವು ಒಂದೊಂದು ಟೈಮಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀರಾ, ಯಾವುದೋ ಟೈಮಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀರಾ. ಒಂದು ಪರ್ಫೆಕ್ಟ್ ಟೈಮ್ ಇಟ್ಕೊಳ್ಳಿ ಗೈಸ್. ಈ ಟೈಮ್ ಅಂದರೆ ಆ ಟೈಮು ಒಂಥರ ಶೋ ಥರ. ಈಗ ನೀವೆಲ್ಲ ನೋಡಿರ್ತೀರಾ ಈ ಮ್ಯೂಸಿಕ್ ಚಾನಲ್ಗಳು, ಇಲ್ಲೆಲ್ಲ ಒಂದು ಶೋ ಟೈಮು TV ಚಾನಲ್ಗಳಲ್ಲಿ ಆ ಟೈಮ್ಗೆ ಬರೋದು ಪ್ರೋಗ್ರಾಮು. ಹಂಗೆ ನೀವು ಒಂದು ಟೈಮನ್ನು ಇಟ್ಕೊಳ್ಳಿ, ಆಯಿತಾ. ಸೊ ನಿಮ್ಮದೇ ಒಂದು ಶಿಸ್ತಿರಬೇಕು. ಓಕೆ, ಸೊ ನಾನು ಈ ಟೈಮ್ 7:15 ಅಂದರೆ 7:15ಗೆ ಗುರು ನಾನು ವಿಡಿಯೋ ಹೊಡೆಯೋದು, ಆಯಿತಾ. ಸೊ ನೀವು ನೋಡ್ಬೋದು ತುಂಬ ಜನ ಕ್ರಿಯೇಟರ್ಸ್ಗಳು ಟೈಮಿಂಗ್ಸ್ ಮೇಂಟೈನ್ ಮಾಡಲ್ಲ. ಬಟ್ ನೀವು ಮೇಂಟೈನ್ ಮಾಡಿ,
ಓಕೆ, ನೀವು ಇದನ್ನು ಯಾವ ಥರ ತಗೋಬೇಕು ಅಂತಂದರೆ, ನೀವು ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ ಕೇಳಿ, ಒಂದು ಟಿ ವಿ ಪ್ರೋಗ್ರಾಮ್ ಥರನೇ ತಗೊಳ್ಳಿ ನೀವು, ಆಯಿತಾ. ಯಾರು ಏನಾದರೂ ಅಂದ್ಕೊಳ್ಳಿ, ಯಾರು ಏನಾದರೂ ಮಾತಾಡ್ಕೊಳ್ಳಿ, ನೀವು ಈ ಟೈಮ್ ಅಂದರೆ ಆ ಟೈಮಿಗೆ ಕೊಡ್ತಾ ಇರ್ಬೇಕು. ನೀವು ಊಟ ಹೆಂಗೆ ಮಾಡ್ತೀರಾ 1 ಗಂಟೆ ಆಯ್ತಿದ್ದಂಗೆ ಹಂಗೆ, ಆಯಿತಾ. ಆ ಟೈಮ್ಗೆ ಅಪ್ಲೋಡ್ ಮಾಡಿದ್ರೆ ಒಂದು ಟ್ರಸ್ಟ್ ಬರುತ್ತೆ, ಓಕೆ ಇವರು ಆ ಟೈಮ್ಗೆ ಅಪ್ಲೋಡ್ ಮಾಡ್ತಾರೆ ಅಂತ. ಸೊ ಹಾಗಾಗಿ ಇದನ್ನು ಕೂಡ ಒಂದು ಪರ್ಫೆಕ್ಟ್ ಟೈಮ್ನ ಮೇಂಟೈನ್ ಮಾಡಿ. ಆ್ಯಂಡ್ ಅದ್ರ ಜೊತೆಗೆ ಆಡಿಯನ್ಸ್ಗಳು ಆದಷ್ಟು ಫ್ರೀ ಇರೋ ಟೈಮಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ಗೈಸ್. ಯಾಕೆಂತಂದರೆ ಆ ಟೈಮಲ್ಲಿ ನಿಮಗೆ ಒಳ್ಳೆ ವ್ಯೂಸ್ ಬರುತ್ತೆ, ಆಗ ನಿಮಗೆ ಸಬ್ಸ್ಕ್ರೈಬರ್ಸು ಇನ್ಕ್ರೀಸ್ ಆಗ್ತಾರೆ. ಓಕೆ, ಆ್ಯಂಡ್ 6ನೇ ಒಂದು ಟಿಪ್ ಬಂದು, ಸೊ ನಿಮ್ಮ ವೀಡಿಯೋಗಳಿಗೆ ಆದಷ್ಟು ಎಲ್ಲರೂ ಕೂಡ ಕಮೆಂಟ್ಸ್ ಮಾಡೋ ಥರ ಏನಾದರೂ ಕಂಟೆಂಟ್ಸ್ಗಳನ್ನ ಮಾಡ್ತಾರೆ. ಕಂಟೆಂಟ್ಗಳು ಯಾವ ಥರ ಇರಬೇಕು ಅಂತಂದರೆ, ತುಂಬ ಜನ ಬಂದು ಕಮೆಂಟ್ ಮಾಡಬೇಕು, ಆ ಥರ ಕಮೆಂಟ್ಸ್ಗಳನ್ನ ಮಾಡಿ, ಆ ಥರ ವೀಡಿಯೋಸ್ಗಳನ್ನ ಮಾಡಿ, ಆಗ ಕಮೆಂಟ್ ಬರ್ತವೆ, ಆಯಿತಾ. ಸೊ ಅಂತಂದರೆ ಈಗ ಯಾರಿಗೋ ಎದುರ ಕಳೆದು, ಯಾರಿಗೋ ಕೆಟ್ಟದಾಗ ಬೈಯೋದು, ಯಾರನ್ನೋ ಉಗಿಯೋದು, ಮಕ್ಕೆ ಇವೆಲ್ಲ ಮಾಡ್ತಾರೆ ನೋಡಿ, ಆ ಥರದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ನೀವು ಕಂಟೆಂಟಲ್ಲೇ ಕಮೆಂಟ್ ಮಾಡುವಂಥ ಕಂಟೆಂಟ್ಸ್ಗಳನ್ನ ಮಾಡಿ, ಆಯಿತಾ. ಏನೋ ಒಂದು ಎಂಗೇಜಿಂಗ್ ಆಗಿರುವಂಥ ಕಂಟೆಂಟ್ಸ್ಗಳನ್ನ ಮಾಡಿ. ಈ ಜಗಳಾಡವು, ಕಿತ್ತಾಡವು, ಎಳೆದಾಡವು, ಬಡದಾಡವು, ಅವ್ರಿಗೆ ಬೈಯೋದು, ಇವ್ರಿಗೆ ಬೈಯೋದು, ಅವ್ರೇನೋ ಅಂದರು ಇವ್ರಿಗೆ ನಾನು ರಿಪ್ಲೈ ಕೊಟ್ಟೆ, ಈ ಥರದವೆಲ್ಲ ವೀಡಿಯೋಗಳು ಓಡ್ತವೆ. ಯಾಕೇಳಿ ಅವ್ರಿಗೆಲ್ಲ ತುಂಬ ಕಮೆಂಟ್ಸ್ಗಳು ಟಕ ಅಂತ ಬರ್ತವೆ. ಕೆಲವರು ಆಡಿಯನ್ಸ್ಗಳು ಎಂಜಾಯ್ ಮಾಡ್ತಾಯಿರ್ತಾರೆ, ಸೂಪರಾಗಿ ಬೈದೆ ಗುರು ಅಂತ. ಇನ್ನು ಕೆಲವರು ಇನ್ನೊಂದೇನೋ ಮಾಡ್ತಾಯಿರ್ತಾರೆ. ಈಗ ನಮ್ಮನ್ನು ಟ್ರೋಲ್ಗಿನ್ ಮಾಡಿರ್ತಾರೆ ನೋಡಿ, ಅವ್ರ ವೀಡಿಯೋಸ್ಗಳೆಲ್ಲ ಕಮೆಂಟ್ಸ್ಗಳಲ್ಲಿ ಬರೆದು ತುಂಬ ಹೋಗ್ಬಿಟ್ಟಿರ್ತಾವೆ. ಹಂಗೆ ಅವ್ನಿಗೆ ಹಂಗೆ ಬೈಗುರು, ಇವ್ನಿಗೆ ಹಂಗೆ ಬೈಗುರು, ಅವ್ನಿಗೆ ಹಂಗೆ ಮಾಡೋಗುರು, ಗುರು ಪಾರ್ಟ್ 2 ಬಿಡುಗರು, ಪಾರ್ಟ್ 3 ಬಿಡುಗರು ಅಂತ ಹಿಂಗೆ ಡಿಸ್ಕಷನ್ ನಡೀತಾ ಇರ್ತವೆ. ಡಿಸ್ಕಷನ್ ನಡೆದಾಗ ಅವ್ರ ವೀಡಿಯೋಗಳು ಕೂಡ ಅಪ್ ಆಯ್ತಾ ಇರ್ತದೆ. ಸೊ ಹಾಗಾಗಿ ಈ ಥರದವೆಲ್ಲ ನಡೀತವೆ, ಆಯಿತಾ. ಸೊ ಹಾಗಾಗಿ ನಿಮ್ಮ ವೀಡಿಯೋಗಳು ಸಬ್ಸ್ಕ್ರೈಬರ್ಸ್ ಬೇಗ ಬರಬೇಕು ಅಂದರೆ ವೀಡಿಯೋಸ್ಗಳು ಆದಷ್ಟು ಕಮೆಂಟ್ ಮಾಡೋ ಥರ ಕಂಟೆಂಟ್ಗಳನ್ನ ಮಾಡಿ. ಸೊ ಆಗ ನಿಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರೆ ಗೈಸ್. ಸೊ ಈ ಥರ ನೀವು ಟ್ರಿಕ್ಸ್ಗಳನ್ನ ನೀವು ಉಪಯೋಗಿಸ್ಬೇಕಾಗುತ್ತೆ. ಇದಿಷ್ಟು ಟಿಪ್ಸ್ಗಳನ್ನ ನೀವು ಫಾಲೋ ಮಾಡ್ತು ಅಂತಂದರೆ ನೀವು 100 ಸಬ್ಸ್ಕ್ರೈಬರ್ಸ್ನ ನೀವು ಏನು ಒಂದು ವಾರದಲ್ಲಿ ನೀವು ಆರಾಮಾಗಿ ಕಂಪ್ಲೀಟ್ ಮಾಡ್ಕೋಬೋದು ಗೈಸ್. ಓಕೆ, ಸೊ ಪಟ ಅಂತ ಕಂಪ್ಲೀಟ್ ಮಾಡ್ಬೋದು. ಈ ಥರದ್ದು ಅವಾಗ ಟ್ರೈ ಮಾಡ್ತಾರೆ, ವರ್ಕೌಟ್ ಆಯ್ತವೆ. ನೀವು ನೋಡಿದಾಗ ಸಿಲ್ಲಿ ಅನಿಸ್ಬೋದು, ಕೇಳಿದಾಗ ಒಂಥರ ಅನಿಸ್ಬೋದು, ಬಟ್ ಇದೇ ಫಾರ್ಮುಲಾ ನೀವು ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ. ನಾನು ಫಸ್ಟಿಂದನೂ ಇದನ್ನೇ ಟ್ರೈ ಮಾಡ್ತಾ ಇರೋದು, ಇವಾಗಲೂ ಅದನ್ನೇ ಮಾಡ್ತಾ ಇರೋದು, ಮುಂದೆನೂ ಅದೇ ಮಾಡೋದು. ಓಕೆ, ಸೊ ಯಾರು ಏನಾರು ಅಂದ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ. ಸೊ ಈ ಟಿಪ್ಸ್ ಹೇಗೆ ಅನ್ನಿಸ್ತು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್, ಬೈ ಗೈಸ್.